ಮಣಿಕರ್ಣಿಕ ಒಂದು ಸ್ಥಳವಲ್ಲ, ಮುಕ್ತಿ ಲೋಕ ಪ್ರಾಪ್ತವಾಗತ್ತೆ. ಮಣಿ ಅಂದರೆ ರತ್ನ, ಎಲ್ಲವೂ ಕೂಡ ಶೂನ್ಯ. ಜೀವನದಲ್ಲಿ ವೈರಾಗ್ಯ ಪ್ರಾಪ್ತವಾಗತ್ತೆ. ಶವದ ಮುಖವನ್ನ ಯಾರೂ ಕೂಡ ತೋರಿಸೋದೇ ಇಲ್ಲ. ಜೀವನಕ್ಕೆ ಸಂದೇಶ ಕೊಡತಕ್ಕಂಥ ಜಾಗವಿದೆ. 94 ಅಂತ ಬರೀತಾರೆ. ಕಾಶಿಗೆ ಬಂದಾಗ ಮಣಿಕರ್ಣಿಕ ಘಾಟಿಗೆ ಹೋಗಿ. ಮಣಿಕರ್ಣಿಕ ಒಂದು ಸ್ಥಳವಲ್ಲ, ಬದಲಾಗಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಹಾಗೂ ನಿಗೂಢತೆಯಿಂದ ಕೂಡಿರತಕ್ಕಂಥ ಪುಣ್ಯಸ್ಥಳ. ಮಣಿಕರ್ಣಿಕ ಅಂದರೆ, ಮಣಿ ಅಂದರೆ ರತ್ನ, ಕರ್ಣಿಕ ಅಂದರೆ ಆಭರಣ. ಸಂಸ್ಕೃತದಲ್ಲಿ ಮಣಿಕರ್ಣಿಕ ಅಂದರೆ ಓಲೆ ಅಂತ ಕರೀತೇವೆ. ಮಣಿಕರ್ಣಿಕದ ಸ್ಥಳ ಪುರಾಣವನ್ನು ನೋಡಬೇಕಾದ್ರೆ ಸಾಕ್ಷಾತ್ ಪಾರ್ವತಿ ದೇವಿ ತನ್ನ ಓಲೆಯನ್ನ ಈ ಸ್ಥಳದಲ್ಲಿ ಕಳೆದುಕೊಂಡಿದ್ದಳು. ಹಾಗಾಗಿ ಈ ಸ್ಥಳಕ್ಕೆ ಮಣಿಕರ್ಣಿಕ ಎಂಬ ಹೆಸರು ಬಂತು ಅಂತ ಒಂದು ಇತಿಹಾಸ ಹೇಳಿದ್ರೆ, ಮತ್ತೊಂದು ಇತಿಹಾಸ ಸತಿದೇವಿ ತನ್ನ ಪತಿಗೆ ಆದ ಅವಮಾನವನ್ನ ಸಹಿಸಲಾರದೆ ಅಗ್ನಿಗೆ ಅಂದ್ರೆ ಯಜ್ಞಕುಂಡಕ್ಕೆ ತನ್ನ ದೇಹವನ್ನ ಅರ್ಪಿಸ್ಬಿಡ್ತಾಳೆ. ಅದೇ ಸಮಯಕ್ಕೆ ಮಹಾಶಿವ ಬಹಳ ಕೋಪಗೊಂಡನಾಗಿ ಆ ಅಗ್ನಿಕುಂಡದಿಂದ ಸತಿಯ ದೇಹವನ್ನು ತೆಗೆದುಕೊಂಡು ರುದ್ರ ನರ್ತನವನ್ನು ಮಾಡ್ತಾನೆ. ಈ ರುದ್ರ ನರ್ತನವನ್ನ ಯಾರೇ ಬಂದರೂ ಕೂಡ ನಿಲ್ಲಿಸೋಕೆ ಸಾಧ್ಯವೇ ಆಗ್ತಿಲ್ಲ. ಆಗ ಮಹಾವಿಷ್ಣು ತನ್ನ ಚಕ್ರದಿಂದ ಸತಿದೇವಿಯ ದೇಹವನ್ನ 51 ತುಂಡುಗಳಾಗಿ ಬೇರ್ಪಡಿಸಿ ಭೂಮಿ ಮೇಲೆ ಇಡಲಾಗುತ್ತದೆ. ಆ ಒಂದು ಭಾಗ ಪ್ರಮುಖ ಸತಿಯ ಕಿವಿಯ ಭಾಗ ಈ ಕಾಶಿ ಕ್ಷೇತ್ರದಲ್ಲಿ ಬೀಳುತ್ತೆ. ಅದನ್ನೇ ಮಣಿಕರ್ಣಿಕ ಘಾಟ ಅಂತ ಕರೀತಾರೆ. ಕಾಶಿಗೆ ಬಂದಾಗ ವಿಶ್ವನಾಥನ ದರ್ಶನ ಮಾಡಿದಾಗ ಭಗವಂತ ಮುಕ್ತಿಯನ್ನು ಕರುಣಿಸಿಕೊಡು, ವೈರಾಗ್ಯವನ್ನು ಕೊಡು ಅಂತ ನಾವು ಮನಸ್ಸಲ್ಲಿ ಅನ್ಕೊಳ್ತಾ ಇದ್ರೆ, ಮಣಿಕರ್ಣಿಕ ಘಾಟಿಗೆ ಬಂದು ಆ ದೇಹ ಉರಿತಾ ಇರ್ತಾರೆ. ಅದನ್ನು ನೋಡಿದಾಗ ಎಲ್ಲವೂ ಕೂಡ ಶೂನ್ಯ. ಜೀವನದಲ್ಲಿ ನನಗೆ ಮನೆ ಬೇಕು, ಸೈಟ್ ಮಾಡ್ಕೊಳ್ಬೇಕು, ಎಲ್ಲರಿಗಿಂತ ಆಸ್ತಿಯನ್ನು ಸಂಪಾದನೆ ಮಾಡಬೇಕು, ಒಂದು 10-15 ಅಡಿ ಜಾಗವಿದ್ದರೆ ನನ್ನ ಅಣ್ಣ ತಮ್ಮದರಿಗೆ ಕೊಡಬಾರ್ದು, ಸಂಪೂರ್ಣ ಜಾಗವನ್ನು ನಾನೇ ಕಬಳಿಸ್ಕೊಳ್ಬೇಕು ಅಂತ ನಾನಾ ರೀತಿಯ ಸರ್ಕಸ್ಗಳನ್ನು ನಾನಾ ರೀತಿಯಾಗಿ ಆಲೋಚನೆ ಮಾಡ್ತಿರ್ತೀವಿ. ಆದರೆ ಆ ಸ್ಥಳಕ್ಕೆ ಹೋಗಿ ನಿಂತ್ಕೊಂಡಾಗ ಎಣಗಳು ಸಾಲಿನಲ್ಲಿ ನಿಂತ್ಕೊಂಡಿರುತ್ತೆ. ನನ್ನ ಕಣ್ಣಾರ ನಮ್ಮ ತಂಡ ಈ ಎಪಿಸೋಡನ್ನು ಮಣಿಕರ್ಣಿಕ ಘಾಟಲ್ಲಿ ಶೂಟ್ ಮಾಡಬೇಕು ಅಂತ ಸಂಪೂರ್ಣ ತಂಡ ಅಲ್ಲಿಗೆ ಹೋಗಿದ್ವಿ. ಶವಗಳನ್ನು ನೋಡಿದಾಗ ನಮಗನ್ಸಿದ್ದು ಏನೂ ಇಲ್ಲ, ಇಲ್ಲಿಂದ ತೆಗೆದುಕೊಂಡು ಹೋಗತಕ್ಕಂತಹ ಸನ್ನಿವೇಶಗಳು ಯಾವುದೂ ಇರೋದಿಲ್ಲ. ಅಷ್ಟು ಮನವನ್ನು ಮುಟ್ತಾ ಇತ್ತು. ಎಲ್ಲೋ ಜೊತೆಗೆ ಬೆಂಕಿ ಹಚ್ತಾ ಇರ್ತಾರೆ, ಆ ಕಾಲುಗಳಲ್ಲೇ ಕಾಣಿಸ್ತಾ ಇರ್ತಾರೆ, ಉರಿತಾ ಇರ್ತಾರೆ. ಮತ್ತೊಂದು ಕಡೆ ಇನ್ಯಾರೋ ರೋಧಿಸ್ತಾ ಇರ್ತಾರೆ, ಮತ್ತೊಂದು ಕಡೆ ಆ ಆತ್ಮ ಆ ಭಗವಂತನಲ್ಲಿ ಲೀಲವಾಗಿ ಅಂತರ್ಗತವಾಗುತ್ತೆ. ಅಂದರೆ ಯಾವುದನ್ನು ಕೂಡ ನಾವು ತೆಗೆದುಕೊಂಡು ಹೋಗೋದಿಲ್ಲ. ಸಾವು ಕೂಡ ಸಂಭ್ರಮ ಪಡತಕ್ಕಂಥ ಸ್ಥಳ ಮಣಿಕರ್ಣಿಕ. ಹೀಗೆ ಬಂದಾಗ ನಮ್ಮನ್ನು ನಾವು ಮರ್ತೋಗ್ಬಿಡ್ತೀವಿ. ನಮ್ಮ ಇಲ್ಲಿ ಬರೋಕ್ಕಿಂತ ಮುಂಚೆ ನಾನಾ ಆಲೋಚನೆಗಳಿರುತ್ತೆ ನಮ್ಮ ಮನಸ್ಸಿನಲ್ಲಿ. ಈಗ ನಿಂತ್ಕೊಳ್ಬೇಕು, ಅವ್ರು ಹೇಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ ನೋಡಬೇಕು. ನನ್ನ ತಂಡದವರಂತೂ ತುಂಬ ಕುತೂಹಲ ಆಯಿತು ಅವ್ರಿಗೆ. ಮಣಿಕರ್ಣಿಕ ಘಾಟ್ ಅಂದರೆ ಎಲ್ಲೋ ಅಗ್ನಿಸ್ಪರ್ಶವನ್ನು ಒಂದು ಕಡೆ ಯಾರೋ ಮಾಡ್ತಿರ್ತಾರೆ, ಆ ಮಾಡೆಲ್ಲ ಆಗಿ ಹೋಗಿದ ನಂತರ ಇನ್ನೊಬ್ರು ಯಾರೋ ಬಂದು ಅಗ್ನಿಸ್ಪರ್ಶವನ್ನು ಮಾಡ್ತಾರೆ, ಈ ಥರ ಆಲೋಚನೆಗಳಿತ್ತು ಅಂತ ಹೇಳಿದ್ರು. ಆದರೆ ಅಲ್ಲಿ ಶವಗಳು ಸಾಲಾಗಿ ಬರ್ತಾ ಇತ್ತು. ನಾವು ನಿಂತಿದ್ದು 5-10 ನಿಮಿಷಕ್ಕೆ ಬರೋಬ್ಬರಿ 25-30 ಶವಗಳು ಬಂತು. ನಮಗೆ ಅನ್ನಿಸ್ಬಿಡ್ತು, ಈ ಸ್ಥಳದಲ್ಲಿ ಸತ್ತರೆ ನನಗೆ ಮುಕ್ತಿ ಸಿಗುತ್ತೆ ಅಂತ ಜನ ಬರ್ತಾರ, ಅಥವಾ ಈ ಮಣಿಕರ್ಣಿಕ ಘಾಟ್ ಇರತಕ್ಕಂಥದ್ದೇ ಆ ಆತ್ಮಗಳಿಗೆ ಸದ್ಗತಿ ಕೊಡೋದಲ್ಲ. ನಾನು ಅಲ್ಲೇ ನಿಂತಿದ್ದಾಗ ಕೆಲವರು ಮಾತಾಡ್ಕೊಳ್ತಾ ಇದ್ರು. ಆ ವಿಚಾರ ನನಗೂ ಕೂಡ ಗೊತ್ತಿತ್ತು. ಇಲ್ಲಿ ಯಾರ ಶವಕ್ಕೆ ಅಗ್ನಿಸ್ಪರ್ಶವಾಗುತ್ತೋ
ಆ ಶವದ ಹತ್ರ ಶಿವನೇ ಬಂದು ತಾರಕ ಮಂತ್ರವನ್ನು ಹೇಳ್ತಾ ಇದ್ದಾನೆ. ಶಿವನೇ ಬಂದು ತಾರಕ ಮಂತ್ರ ಹೇಳಿದಾಗ ಖಂಡಿತವಾಗಿಯೂ ಆತ್ಮಕ್ಕೆ ಮುಕ್ತಿ ಲೋಕ ಪ್ರಾಪ್ತವಾಗುತ್ತೆ. ಜೀವನದ ಏನ್ ಚಕ್ರ ಇರುತ್ತೆ, ಜನನ ಮರಣ ಅಂತೇಳಿ, ಆ ಚಕ್ರವನ್ನೆಲ್ಲ ಬಿಡುಗಡೆ ಮಾಡಿಕೊಂಡು ಮುಕ್ತಿ ಲೋಕವನ್ನು ಪಡೆದುಕೊಳ್ತಾರೆ. ಯಾರು ನಮ್ಮ ಕೊನೆಯ ಜೀವನವನ್ನ ಕಾಶಿಲಿ ಕಳಿಬೇಕು ಅಂತ ಬಂದು ನೆಲೆಸ್ತಾರೋ ಹೊರಗೆ ಧರ್ಮಛತ್ರಗಳು ಯಥೇಚ್ಛವಾಗಿದೆ. ನಾನು ಮಾತಾಡಿಸ್ದೆ, ಅವ್ರು ಹೇಳಿದ್ದು, ನಾನು ಕಾಶಿಗೆ ಬಂದಿರತಕ್ಕಂಥದ್ದೇ ನನ್ನ ದೇಹವನ್ನ ಮಣಿಕರ್ಣಿಕಾ ಘಾಟನಲ್ಲಿ ಅವರು ಅಂತ್ಯಕ್ರಿಯೆ ಮಾಡಿಸ್ಕೊಳ್ಬೇಕು. ಅವರ ಇಚ್ಛೆ ಈ ಸ್ಥಳದಲ್ಲಿ ನನಗೆ ನನ್ನ ಶವಕ್ಕೆ ಅಗ್ನಿ ಸ್ಪರ್ಶವಾದರೆ ನನಗೆ ಜೀವನ ಮರಣ ಎಂಬ ಚಕ್ರವೇ ಇರುವುದಿಲ್ಲ, ಮುಕ್ತಿ ಲೋಕ ಪಡೆದುಕೊಳ್ತೀನಿ ಅಂತ. ಅಷ್ಟು ಪವಿತ್ರವಾದಂತಹ ಸ್ಥಳ ಈ ಮಣಿಕರ್ಣಿಕಾ ಘಾಟ. ಇಲ್ಲಿ ಒಂದು ಆಚರಣೆ ಇದೆ. ಶವವನ್ನ ತರಬೇಕಾದ್ರೆ ಶವದ ಮುಖವನ್ನ ಯಾರೂ ಕೂಡ ತೋರಿಸೋದೇ ಇಲ್ಲ. ನಾನು ಅಲ್ಲೇ ನಿಂತಿದ್ದಾಗ ನೋಡಿದೆ, ನಿಮ್ಮ ಶವದ ಮುಖ ಹಾಗೂ ಕಾಲು ಕಾಣಿಸೋದೇ ಇಲ್ಲ. ಸಂಪೂರ್ಣವಾಗಿ ಬಟ್ಟೆಯಿಂದ ಮುಚ್ಚಿಡ್ತಾರೆ. ಹಾಗೂ ಅದರ ಮೇಲೆ ಇಲ್ಲಿ ಬೆಳೆಯತಕ್ಕಂಥ ಚೆಂಡುಗಳಲ್ಲಿ ಅಲಂಕಾರದ ರೀತಿ ಮಾಡಿರ್ತಾರೆ. ಅದನ್ನು ತೆಗೆದುಕೊಂಡು ಗಂಗೆ ಹತ್ರ ಹೋಗಿ ಅದಕ್ಕೆ ಶುಚಿಯನ್ನ ಮಾಡ್ತಾರೆ. ಅಲ್ಲಿರತಕ್ಕಂಥ ಸ್ಥಳೀಯರು ಹೇಳಿದ್ರು, 5 ಬಾರಿ ಗಂಗೆಯಲ್ಲಿ ದೇಹವನ್ನ ಶುಚಿ ಮಾಡ್ತಾರೆ. ಅಂದ್ರೆ ಅದ್ದು ತೆಗೆದುಕೊಂಡು ಬರ್ಬೋದು ಅಥವಾ ಶುಚಿ ಮಾಡ್ತಾರೋ ಗೊತ್ತಿಲ್ಲ. ಆ ದೇಹವನ್ನು ಶುಚಿ ಮಾಡಿ ತದನಂತರ ಆ ಚಿತೆಯನ್ನು ಪ್ರದಕ್ಷಿಣೆ ಮಾಡಿ ಅಲ್ಲಿಟ್ಟು ಪುರೋಹಿತರು ಅಥವಾ ಅವರ ಸಂಪ್ರದಾಯ ಪ್ರಕಾರವಾಗಿ ಅವ್ರಿಗೇನು ತೋಚಿದೆ ಆ ಮಂತ್ರವನ್ನು ಹೇಳಿಕೊಂಡು ಅಗ್ನಿ ಸ್ಪರ್ಶವನ್ನು ಮಾಡ್ತಾರೆ. ಚಿತೆ ಎಲ್ಲ ಉಳಿದಿದ ನಂತರ ಅದರ ಮೇಲೆ 94 ಅಂತ ಬರೀತಾರೆ. ಬರೆಯತಕ್ಕಂಥ ಉದ್ದೇಶ ಏನು ಅಂತ ನನಗೂ ಕೂಡ ಒಂದು ಕುತೂಹಲ ಇರುತ್ತೆ. ಅಲ್ಲೇ ಇರತಕ್ಕಂಥ ಒಬ್ಬ ಪಂಡಿತರು ತಿಳಿಸ್ಕೊಟ್ರು, ಜೀವನದಲ್ಲಿ ಈ 94 ಏರಿಳಿತಗಳನ್ನ ನಾವೆಲ್ಲವೂ ಕೂಡ ಮಾಡ್ಕೊಂಡಿರ್ತೇವೆ. ಆದರೆ ಈ 6ನ್ನ ಭಗವಂತ ಕೊಡತಕ್ಕಂಥದ್ದು ಅಂತ. ಅದು ಯಾವುದಂತ ಹೇಳಿದ್ರೆ ಜನನ, ಮರಣ, ಲಾಭ, ನಷ್ಟ, ಹೆಸರನ್ನ ಮಾಡಬೇಕು, ಹೆಸರನ್ನ ಕೆಡಿಸ್ಕೊಳ್ತಕ್ಕಂಥ ಎಲ್ಲವೂ ಕೂಡ ಭಗವಂತ ನಿರ್ಧಾರ ಮಾಡಿರ್ತಾನೆ ಅಂತ. ಆದರೂ ಕೂಡ ಎಲ್ಲವೂ ನನ್ನದೇ, ಎಲ್ಲವೂ ನನಗೆ ಸೇರಬೇಕು, ಈ ಥರ ಒಂದು ಉಚ್ಚಾಟದಲ್ಲಿ ಜೀವನ ಮಾಡ್ತಾ ಇರ್ತದೆ. ಆದರೆ ಸಾಲಾಗಿ ಬರತಕ್ಕಂಥ ದೇಹವನ್ನು ನೋಡಿದ್ರೆ ಹೊರಡೆ ಕಾಲ ಹಾಗೇ ಇರುತ್ತೆ, ಈ ಕಡೆ ದೇಹ ಉರಿತಾ ಇರುತ್ತೆ. ಆ ದೃಶ್ಯವನ್ನು ನೋಡಿದ್ರೆ ಕಳೆದೇ ಹೋಗ್ಬಿಡ್ತೀವಿ. ಜೀವನ ನಶ್ವರ. ಜೀವನದಲ್ಲಿರತಕ್ಕಂಥ ಅಷ್ಟೂ ದಿನಗಳು ಕೂಡ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿ ಆದಷ್ಟು ಸೇವೆಯನ್ನ ಮಾಡಿ ಬದುಕಬೇಕು. ಖಂಡಿತವಾಗಿ ಮುಕ್ತಿ ಲೋಕ ಆ ಭೂಲೇಶ್ವರನ ಅನುಗ್ರಹದಿಂದ ಸಿಗುತ್ತೆ ಅಂತ ಅನ್ಸುತ್ತೆ. ತಿಳಿದಿರಲಿ, ಈ ಮಣಿಕರ್ಣಿಕಾ ಘಾಟ್ನಲ್ಲಿ ಒಂದು ಅಗ್ನಿಕುಂಡವಿದೆ. ಸಾಕ್ಷಾತ್ ಶಿವನೇ ಆ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಮಣಿಕರ್ಣಿಕಾ ಘಾಟಿನಲ್ಲಿ ಯಾವುದೇ ಶವಕ್ಕೆ ಅಗ್ನಿ ಸ್ಪರ್ಶವನ್ನ ಮಾಡಬೇಕಾದ್ರೆ ಅಲ್ಲಿಂದ ಕಿಂಡವನ್ನು ತಂದು ಅಗ್ನಿ ಸ್ಪರ್ಶವನ್ನ ಮಾಡತಕ್ಕಂಥದ್ದು ಎಷ್ಟು ವಿಶೇಷ. ಶಿವನೇ ಸೃಷ್ಟಿ ಮಾಡತಕ್ಕಂಥ ಆ ಅಗ್ನಿಕುಂಡದಿಂದ ಕೆಂಡವನ್ನು ತಂದು ಆ ಶವಕ್ಕೆ ಸ್ಪರ್ಶ ಮಾಡಿದ ಸಮಯದಲ್ಲೇ ಮೋಕ್ಷ ಪ್ರಾಪ್ತವಾಗುತ್ತೆ. ಯಾರು ಅದನ್ನ ದೃಷ್ಟಿಯಿಂದ ನೋಡ್ತಿರ್ತಾರೋ ಅವ್ರಿಗೆ ಅನಿಸ್ಬಿಡತ್ತೆ, ಯಾಕೆ ಜನ ಸತ್ತ ನಂತರ ಅವರ ಅಂತ್ಯಕ್ರಿಯೆ ಈ ಮಣಿಕರ್ಣಿಕಾ ಘಾಟದಲ್ಲಿ ಆಗ್ಬೇಕು ಅಂತ ಅನ್ಕೊಳ್ತಾರೆ. ಖಂಡಿತವಾಗಿಯೂ ಭಾವನಾತ್ಮಕವಾಗಿ ಕೂಡಿರತಕ್ಕಂತಹ ಹಾಗೂ ಜೀವನಕ್ಕೆ ಸಂದೇಶ ಕೊಡತಕ್ಕಂಥ ಜಾಗವಿದೆ. ತುಂಬಾ ಜನ ಅನ್ಕೊಂಡ್ಬಿಟ್ಟಿರ್ತೀವಿ ಮಣಿಕರ್ಣಿಕಾ ಘಾಟಕ್ಕೆ ಬರಬಾರ್ದು, ಬಂದ್ರೆ ನಕಾರಾತ್ಮಕ ಶಕ್ತಿಗಳು ನಮ್ಮಲ್ಲಿ ಆವರಿಸ್ಕೊಂಡ್ಬಿಡುತ್ತೆ, ಜೀವನದಲ್ಲಿ ವೈರಾಗ್ಯ ಪ್ರಾಪ್ತವಾಗುತ್ತೆ, ಏನು ಬೇಡ ಎತ್ತು ಬೇಡ ಅಂತೇಳಿ ಅನಿಸ್ಬಿಡುತ್ತೆ ನನಗೆ ಅಂತೇಳಿ. ಖಂಡಿತವಿಲ್ಲ. ಹೌದು, ಪ್ರತಿಯೊಬ್ಬ ವ್ಯಕ್ತಿಗೆ ಅನಿಸ್ಬೇಕಾಗಿರೋದು ಅಸೂಯೆ ಬರಬಾರ್ದು, ಯಾರೊಂದಿಗೂ ಮನಸ್ತಾಪಗಳಾಗಬಾರ್ದು, ದ್ರೋಹ ನಿಷ್ಠೂರ ಎಂಬ ಕೆಟ್ಟ ಬುದ್ಧಿಗಳು ಬರಬಾರ್ದು. ಎಲ್ಲವನ್ನು ಪಡೆದುಕೊಂಡು ದೊಡ್ಡ ಸಾಧನೆಯನ್ನ ಮಾಡಿದ್ರೆ ತೆಗೆದುಕೊಂಡು ಹೋಗತಕ್ಕಂಥದ್ದು ಏನೂ ಇಲ್ಲ.
ಈ ಪಾಠವನ್ನು ಹೇಳಿಕೊಡ್ತಕ್ಕಂಥದ್ದು ಮಣಿಕರ್ಣಿಕಾ ಘಾಟ. ಕಾಶಿಗೆ ಬಂದಾಗ ಮಣಿಕರ್ಣಿಕಾ ಘಾಟಿಗೆ ಹೋಗಿ ಸಾಲಾಗಿ ನಿಂತಿರತಕ್ಕಂತಹ ಶವವನ್ನು ನೋಡಿ ನಿಮಗನ್ಸುತ್ತೆ ಜೀವನದ ಎಷ್ಟು ಓಡ್ತಾ ಇರ್ತೀವಿ ನಾವು. ಈ ಕೆಲಸದಲ್ಲಿ ಖುಷಿ ಸಿಕ್ಬಿಡುತ್ತೆ, ಈ ಕೆಲಸ ನಾವು ಸಾಧನೆ ಮಾಡಿಬಿಟ್ರೆ ನನಗೆ ಯಾರೋ ಅಪ್ರಿಷಿಯೇಟ್ ಮಾಡಿಬಿಡ್ತಾರೆ, ಅದನ್ನು ಗೆದ್ದು ಬಿಟ್ರೆ ಕೋಟ್ಯಾಧಿಪತಿ ಆಗ್ಬಿಡ್ತೇನೆ ಅಂತೇಳಿ ಓಡ್ತಾ ಇರ್ತೀವಿ. ಹೇಗೆಂದ್ರೆ ರನ್ನಿಂಗ್ ರೇಸ್ ಬಿಟ್ಟಂಗೆ ಓಡ್ತಾ ಇರ್ತೀವಿ. ಆದರೆ ಈ ಮಣಿಕರ್ಣಿಕಾ ಘಾಟಿನಲ್ಲಿ ಶವಗಳು ಸಾಲಾಗಿ ನಿಂತಿರ್ತವೆ. ಎಷ್ಟು ಬೇಗ ಮುಕ್ತಿಯನ್ನು ಪಡೆದುಕೊಳ್ತೇನೆ, ಎಷ್ಟು ಬೇಗ ಮರಣ ಜನನ ಎಂಬ ಚಕ್ರದಿಂದ ದೂರವಾಗ್ತೇನೆ ಅಂತೇಳಿ. ಮಣಿಕರ್ಣಿಕಾ ಘಾಟಿನಲ್ಲಿ ಯಾವುದೇ ರೀತಿಯ ಜಾತಿ, ಮತ, ಧರ್ಮ ಯಾವುದೇ ಭೇದವಿಲ್ಲ. ಇಲ್ಲಿ ಮಹಾರಾಜನಾಗಿದ್ದರೂ ಕೂಡ ಒಂದೇ, ಭಿಕ್ಷುಕನಾಗಿದ್ದರೂ ಒಂದೇ, ಯೋಗಿಯಾಗಿದ್ದರೂ ಒಂದೇ, ಭೋಗಿಯಾಗಿದ್ದರೂ ಒಂದೇ, ಎಲ್ಲರಿಗೂ ಕೂಡ ಸಮಭಾಗುತ್ತ. ಅಂದರೆ ಆತ ಮಹಾರಾಜನೇ ಆಗಿರಲಿ, ಭಿಕ್ಷುಕನೇ ಆಗಿರಲಿ, ಎಲ್ಲರೂ ಕೂಡ ಸರತಿ ಸಾಲಿನಲ್ಲೇ ತೀರೋಗಿದ ನಂತರ ಶವವಾಗಿ ಬಂದು ಮುಕ್ತಿ ಲೋಕವನ್ನು ಪಡೆದುಕೊಳ್ಳೋದು. ಗಂಗೆಯ ಮಡಿಲಲ್ಲಿರತಕ್ಕಂತಹ ಮಣಿಕರ್ಣಿಕಾ ನನಗೆ ಕಲಿಸಿದ್ದು ಜೀವನ ನಶ್ವ. ಕಾಶಿಯಲ್ಲಿ ಕನ್ನಡವನ್ನು ಕೇಳಿಸ್ಕೊಂಡ್ರೆ ಏನೋ ವಿಧವಾದ ಸಂತೋಷವಾಗುತ್ತೆ. ಅಂಥದ್ರಲ್ಲಿ ಕಾಶಿಯಲ್ಲಿರತಕ್ಕಂಥ ತುಂಬ ಹಳೆಯ ಪ್ರಾಚೀನವಾದಂಥ ಜಂಗಮ ಮಾಡಿ ಮಠಕ್ಕೆ ಬಂದಿದ್ದೇವೆ. ಬರತಕ್ಕಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಗುತ್ತೆ. ಕನ್ನಡಿಗರಿಗೆ ಇಲ್ಲಿ ವಸತಿಯ ಅವಕಾಶ ಕೂಡ ಇದೆ. ಗರ್ಭಗುಡಿಯಲ್ಲಿ ಪ್ರತಿನಿತ್ಯವೂ ಕೂಡ ಮುಂಜಾನೆ ಹಾಗೂ ಸಂಜೆ ಭಗವಂತನಿಗೆ ವಿಶೇಷ ರುದ್ರಾಭಿಷೇಕವಾಗುತ್ತೆ ಗದ್ದಿಗೆಯಲ್ಲಿ. ಹಾಗಾಗಿ ಕನ್ನಡಿಗರು ಯಾರೇ ಕೂಡ ಕಾಶಿಗೆ ಬಂದರೆ ಜಂಗಮವಾಡಿ ಮಠಕ್ಕೆ ಬನ್ನಿ, ಆ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿ. ಖಂಡಿತ ಕಾಶಿ ಯಾತ್ರೆಯ ಒಳ್ಳೆಯ ಫಲವನ್ನು ಇನ್ನು ಯಥೇಚ್ಛವಾಗಿ ನೀವು ಪಡೆದುಕೊಳ್ಳಿ.